ತಾಯಿ ಸತ್ತ ನಾನು ಡಿಪ್ರೆಷನ್ ಹೋಗಿದ್ದೆ. ಆದರೆ ಒಂದು ತಿಂಗಳಿಗೆ ಎಷ್ಟು ಖರ್ಚು ಬರುತ್ತೆ ನಿಮ್ಮದು ಎಲ್ಲ ಸೇರಿ? ಅರೌಂಡ್ 20 ಲಕ್ಷ ದಾಟಿದೆ ಈಗ. ಯೂಟ್ಯೂಬ್ ನಮ್ಮ ಕ್ರಿಯೇಟರ್ಸ್ಗೆ ನಂಬಿಕಸ್ತ ಸಂಸ್ಥೆ. ನಿಮ್ಮ ಶ್ರಮ ಟ್ಯಾಲೆಂಟ್ಗೆ ನೆಕ್ಸ್ಟ್ ಮಿನಿಟಲ್ಲೇ ರಿಸಲ್ಟ್ ಬರೋದು ಎಲ್ಲಿ ಅಂದರೆ ಯೂಟ್ಯೂಬಲ್ಲಿ. ಹೌದು, ನಾನು ಹೇಳದೆ ಹೋಗ್ಲಿ ಗೊತ್ತು, ಪೊಲಿಟಿಕಲ್ ಭಾಳ ಡಿಮ್ಯಾಂಡ್ ಇರೋ ಸೆಗ್ಮೆಂಟ್ ನಮ್ಮ ಚಾನಲ್ ಅಂತ. ಆದರೆ ಹಂಗೆಲ್ಲ ದುಡ್ಡು ಕೊಡ್ತಾರೆ, ನಾನು ಎಲ್ಲರೂ ಇಂಟ್ರೋ ಮಾಡೋಕ್ಕೆ ಹೋಗಲ್ಲ. ಒಬ್ಬ ಈ ಥರ ಯಾರೋ ಸ್ಟಾರ್ಟಪ್ಪು ಮತ್ತು ಶುರು ಮಾಡಿದವರು ಆಫೀಸ್ ಬಾಯ್ ಆಗೋಕ್ಕೂ ರೆಡಿ ಇರಬೇಕು. ಅವ್ನು ಮಾತ್ರ ಓನರ್ ಆಗ್ಬೋದು. ಹೆಸರು ಇಟ್ಕೊಂಡ ತಕ್ಷಣ ಬ್ರ್ಯಾಂಡ್ ಆಗಲ್ಲ. ನನ್ನ ಹತ್ರ ಲೀಡ್ರ್ಗಳ ನಂಬರ್ಗಳಿಗಿಂತ ಕಾರ್ಯಕರ್ತರ ನಂಬರ್ ಜಾಸ್ತಿ ಇದೆ. 3 ವರ್ಷ ಬ್ರೇಕ್ಫಾಸ್ಟ್ ತಿಂದಿಲ್ಲ ನಾನು ಕರೆಕ್ಟಾಗಿ. ಕಾಫಿ ಟೀ ಒಂದು 10-20 ಕುಡಿತೀನಿ. ಈ ಕಾಫಿ ಕೊಡಲಿ, ಕಾಫಿ ಇಟ್ಟ ಮೇಲೆ ಮತ್ತೆ ಟೀ ಕುಡಿತೀನಿ, ಮತ್ತೆ ಕಾಫಿ ಕುಡಿತೀನಿ. ಕಾಫಿ ಟೀ ಅತಿ ಹೆಚ್ಚು ಕುಡಿಯುವಂಥ ವ್ಯಕ್ತಿ ನಾನು. ಇಲ್ಲ, ನಾನು ಟಿ ವಿಲಿದ್ದಾಗ ಪರಿಚಯ ಇದ್ದೆ. ಇವ್ರು ರಂಗನಾಥ್ ಹುಡುಗ, ಪಬ್ಲಿಕ್ ಟಿ ವಿ ಶಿವು, ಈ ಟಿ ವಿ ಶಿವು, ಕಸ್ತೂರಿ ಶಿವು ಅಂತ ಹೇಳೋರು. ಯಾವಾಗ ನಮ್ಮದೇ ಅಂತ ಬಂದು ಪ್ರಾರಂಭಿಕ ಅಂತ ಬಂದಾಗ ಪೊಲಿಟಿಕಲ್ ನಾನು ಕನೆಕ್ಟ್ ಇದ್ನಲ್ಲ, ನನ್ನ ಸ್ಟ್ರಾಂಗ್ ಇರೋದು ನನ್ನ ಪೊಲಿಟಿಕಲ್ ಸೆಗ್ಮೆಂಟಲ್ಲಿ. ನನಗೆ ಕ್ರಿಕೆಟ್ 11 ಜನ ಆಡ್ತಾರೆ ಗೊತ್ತು, ಕ್ಯಾಪ್ಟನ್ ಯಾರು ಅಂತ ಗೊತ್ತಿಲ್ಲ. ಬಟ್ ಪೊಲಿಟಿಕಲ್ 224 ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ಮಾತಾಡ್ತಾ ಹೋಗ್ತಿರ್ತೀನಿ ನಿಮಗೆ. ಆಮೇಲೆ ನಿಮ್ಗೆ ಗೊತ್ತಿರಲಿಲ್ಲ, ನಾನು ಯಾರನ್ನೂ ಅಪ್ರೋಚ್ ಮಾಡಿ ನಾನು ಹೋಗಲ್ಲ ಜಾಸ್ತಿ. ಹಿಂದೆ ಬಿದ್ದು ನಾನು ಇಂಟರ್ವ್ಯೂ ಕೊಡಲೇಬೇಕು. 1 ಸಲ ಕೇಳ್ತೀನಿ, 2 ಸಲ ಕೇಳ್ತೀನಿ ಅಷ್ಟೇ. 3ನೇ ಸಲ ಫೋನೇ ಮಾಡಲ್ಲ. ಇನ್ನೊಬ್ಬಂಗೆ ಯಾರು ನಾನೇ 5 ಲಕ್ಷ ಕೊಟ್ಟಿದ್ದೆ, ಅವನಿಂದ ಒಂದು 45 ಲಕ್ಷ ಕಳ್ಕೊಂಡಿದ್ದೆ, ಒಟ್ಟು 50 ಲಕ್ಷ ಡಮಾರು. ಅವನು 6 ವರ್ಷದಿಂದ ಆತ್ಮೀಯ, ಈಗ 6 ತಿಂಗಳಿಂದ ದುಶ್ಮನ ಅವನು. ಇವತ್ತು ಅಂದರೆ ನಾನು ಮಿಸ್ ಮಾಡಿಕೊಂಡ್ರೆ ನಮ್ಮ ಅಪ್ಪ ಅಮ್ಮನ್ನ. ಸರ್ ಹೇಗೆ ಸರ್, ಅಂದರೆ ನಾವು ಒಂದು ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂದರೂ ಕೂಡ ಇನ್ವೆಸ್ಟ್ಮೆಂಟಿಗೆ ಹಿಂದೆ ಮುಂದೆ ಯೋಚನೆ ಮಾಡ್ತೀವಿ. ಧೈರ್ಯ ಒಂದು ಕಡೆ ಆದರೂ ಕೂಡ ಬಂಡವಾಳ ಇದೆಯಲ್ಲ, ನೀವು ಹೇಳಿದ್ರಿ 3-4 ಜನ ಪಾರ್ಟ್ನರ್ ಸೇರಿ ಮಾಡಿದ್ದು ಅಂತ. ಹೇಗೆ 4-5 ಜನ ಒಂದು ಮೈಂಡ್ ಸೆಟ್ಟಿಗೆ ಬರೋದಿದೆಯಲ್ಲ, ಅದು ಕಷ್ಟ ಅಲ್ವಾ ಸರ್? ಅದು ನಮ್ಮ ಮೀಡಿಯಾ ಫೀಲ್ಡಲ್ಲಿ ಇದ್ರ ಮೇಲೆ ಡಿಪೆಂಡ್ ಆಗಿ ಮಾಡಿದ್ರೆ ಏನೂ ಆಗಲ್ಲ. ಅವ್ರಿಗೆ ಇಲ್ಲಿ ಹಾಕಿರೋದು ಏನೂ ಅಲ್ಲ, ಅವ್ರಿಗೆ ಬೇರೆ ಆದಂಥ ವ್ಯವಹಾರಗಳಿದೆ. ವೆಲ್ ವಿಶಸ್, ಶಿವ ಸರ್ ನೀವೇನೋ ಮಾಡಬೇಕು, ಶಿವ ಸರ್ ನೀವೇನೋ ಆಗಬೇಕು, ನಿಮ್ಮ ಕೈಲಿ ಏನೋ ಆಗುತ್ತೆ ಅಂತ. ಧೈರ್ಯ ನಾವು ಮಾಡೋದು ಬೇರೆ, ನಮ್ಮ ಜೊತೆ ನಿಲ್ಲೋದು ಬೇರೆ. ನಮ್ಮ ಜೊತೆ ಇವತ್ತು 100 ಜನ ನಿಂತಿದ್ದಾರೆ. 3 ಜನ ನೇರವಾಗಿ ಭಾಗಿಯಾಗಿದ್ದಾರೆ, 100 ಜನ ನಾನಿದ್ದೀನಿ ಶಿವು. ಕೆಲವರು ಸ್ಯಾಟಲೈಟ್ ಮಾಡೋ ನಾವು ಒಂದು 50 ಕೋಟಿ ಹಾಕ್ತೀವಿ, ಸಿಂಗಲ್ ಶೇರ್ ನಾವು ಮಾಡ್ತೀವಿ ಅಂತ ಬಂದವರಿದ್ದಾರೆ. ಬಟ್ ಬೇಡ ಅಂತ, ಯಾಕೆಂದ್ರೆ ಆಗಲೇ ಹೇಳಿಲ್ಲ, ಜನ ಟಿ ವಿ ನೋಡೋದನ್ನೇ ನಿಲ್ಸಿರುವಾಗ, ಟಿ ವಿಲಿ ನ್ಯೂಸ್ ನೋಡೋದು ನಿಲ್ಸಿರುವಾಗ ಅದ್ರ ಮೇಲೆ ನಾವು ಬಂಡವಾಳ ಹಾಕ್ಬಾರ್ದು, ಅಪ್ಡೇಟ್ ಆಗಬೇಕು ಅಂತ. ಇದೆಲ್ಲ ಏನು ಮಾಡ್ಬೋದು ಮಾಡೋಣ. ಆದರೆ ಒಂದು ತಿಂಗಳಿಗೆ ಎಷ್ಟು ಖರ್ಚು ಬರುತ್ತೆ ನಿಮ್ಮದು ಎಲ್ಲ ಸೇರಿ? ಅರೌಂಡ್ 20 ಲಕ್ಷ ದಾಟಿದೆ ಈಗ. 20 ಲಕ್ಷ ದಾಟಿದೆ. ಇನ್ಕಮ್ ಬಟ್ ಬೆಸ್ಟ್ ಆಫ್ 50 ಮೈನಸ್ ಒಂದು 10-15 ಲಕ್ಷ ಮೈನಸಲ್ಲಿದೆ. ಓಕೆ, ಇನ್ನು ಮೈನಸ್ ಎಲ್ಲ ಇದೆ. ಇನ್ಕಮ್ ತೆಗ್ದಿಲ್ಲ ನೀವು? ಇಲ್ಲ ಪ್ರಾಫಿಟಲ್ಲಿ ಇಲ್ಲ ಸರ್. ಇವಾಗ ಮೀಡಿಯಾ ಚಾನಲ್ ಅಂತ ಬಂದಾಗ ಡಿಜಿಟಲ್ ಆಗಿರ್ಬೋದು, ಸ್ಯಾಟಲೈಟ್ ಆಗಿರ್ಬೋದು. ಡಿಜಿಟಲ್ ಅಂತ ಹೇಳಿದಾಗ ಸ್ಯಾಟಲೈಟಿಗೆ ಅಡ್ವರ್ಟೈಸ್ಮೆಂಟ್ ಕೊಡೋರು ಬೇರೆ ಇರ್ತಾರೆ. ಇನ್ನೂ ಮೈಂಡ್ಸೆಟ್ ಚೇಂಜ್ ಆಗಿಲ್ಲ ಜನಗಳಿಗೆ, ಸ್ಯಾಟಲೈಟಲ್ಲಿ ಕೊಡಬೇಕು, ಪತ್ರಿಕೆಗಳಲ್ಲಿ ಕೊಡಬೇಕು ಅಂತ. ಈಗ ಯೂಟ್ಯೂಬ್ ಡಿಜಿಟಲ್ ಅಂತ ಬಂದಾಗ ನೀವು ಹೇಗೆ ಅಪ್ರೋಚ್ ಮಾಡ್ತೀರಾ? ಬ್ರ್ಯಾಂಡ್ ಎಲ್ಲ ಹೇಗೆ ತರ್ತೀರಾ? ಅಡ್ವರ್ಟೈಸ್ಮೆಂಟ್ ಮೇಯ್ನ್ ಆಗಿರುತ್ತೆ ನಿಮಗೆಲ್ಲ. ಇವಾಗ ಸ್ಯಾಲ್ರಿ ಕೊಡಬೇಕಂದ್ರೆ ನೀವು ಹೇಳಿ ಮಿನಿಮಮ್ ಅಂದರೂ ಕೂಡ ಒಂದು ತಿಂಗಳು 20 ಲಕ್ಷ ಖರ್ಚಾಗುತ್ತೆ ಅಂತ ಹೇಳಿ, ಅದನ್ನೆಲ್ಲ ನೀವು ತೆಗಿಬೇಕಲ್ಲ ಸರ್? ಎಸ್, ಖಂಡಿತ ಅಗ್ರಿ. ಭತ್ತ ಬೆಳಿಬೇಕಾದ್ರೆ ಎಷ್ಟು ತಿಂಗಳು ಬೇಕು? ಒಂದು 6 ತಿಂಗಳು ಬೇಕಲ್ವಾ? ಹೌದು. ಕಬ್ಬು ಬೆಳಿಬೇಕಾದ್ರೆ ವರ್ಷ ಬೇಕಲ್ವಾ? ಅಡಿಕೆ ತೆಂಗು 4 ವರ್ಷ ಬೇಕಲ್ಲ? ಯಾವುದೇ ಒಂದು ಸಂಸ್ಥೆ ಸಸ್ಟೈನ್ ಆಗಬೇಕು, ಸರ್ವೈವ್ ಆಗಬೇಕು ಅಂತಂದರೆ ಅದಕ್ಕೊಂದು 3 ವರ್ಷ ಟೈಮ್ ಬೇಕಾಗುತ್ತೆ. ಮೀಡಿಯಾ ಸೆಗ್ಮೆಂಟ್ ಹೋದೆ, ಈಗ ನಮ್ಗೆ ಖರ್ಚಾಗೋ 20 ಲಕ್ಷ ಕೂಡ ಮೈನಸ್ ಆಗ್ತಿಲ್ಲ. ನಾವು 2 ವರ್ಷ ಲಾಸ್ಟ್ ನಾವು ಅಕ್ಟೋಬರಲ್ಲಿ 31st ಲಾಂಚ್ ಮಾಡಿದ್ವಿ, November 21st ಇವೆಂಟ್ ಮಾಡಿದ್ವಿ. ಫುಲ್ ಫ್ಲೆಡ್ಜ್ ವರ್ಕ್ ಸ್ಟಾರ್ಟ್ ಮಾಡಿದ್ರೆ ನಾವು ಈಗಿಂದ ಕರೆಕ್ಟಾಗಿ ವರ್ಕ್ ಇವಾಗ ಸ್ಟಾರ್ಟ್ ಮಾಡಿದ್ವಿ. ನೆಕ್ಸ್ಟ್ 6 ಮಂತ್ಸಲ್ಲಿ ನಾವು ಒಂದು ಪ್ರಾಫಿಟಿಗೆ ಏನು ಬರಬೇಕು ಅದು ಬರ್ತೀವಿ. ಹೇಗೆ ಬರುತ್ತೆ ಅಂತ. ಯೂಟ್ಯೂಬ್ ರೆವಿನ್ಯೂ ನಿಮಗೆ ಗೊತ್ತು. ಯೂಟ್ಯೂಬ್ ನಮಗೆ ಹಿಂಗೆ ದೇಶದ ನಂಬಿಕಸ್ತ ಸಂಸ್ಥೆ ಟಾಟಾನೋ, ಯೂಟ್ಯೂಬ್ ನಮ್ಮ ಕ್ರಿಯೇಟರ್ಸ್ಗೆ ನಂಬಿಕಸ್ತ ಸಂಸ್ಥೆ. ಕರೆಕ್ಟ್ ಟೈಮ್ ಪೇಮೆಂಟ್ ಆಗ್ತಾನೆ. ನೀವು ನಾಳೆಗೆ ಹೆಂಗೆ, ನನಗೆ 2019ರಲ್ಲಿ ಫೆಬ್ರವರಿ ತಿಂಗಳ ರೆವಿನ್ಯೂ $217, ಮಾರ್ಚ್ ತಿಂಗಳಿಗೆ $3,000. ಆ ಚಂದನ್ ಗೌಡ ಮತ್ತು ನಮ್ಮ ನಂದನ್ ಇಬ್ಬರು ಬಂದರು. ಪಬ್ಲಿಕ್ ಒಪಿನಿಯನ್ಸ್. ನಿಮ್ಮ ಶ್ರಮ ಟ್ಯಾಲೆಂಟ್ಗೆ ನೆಕ್ಸ್ಟ್ ಮಿನಿಟಲ್ಲೇ ರಿಸಲ್ಟ್ ಬರೋದು ಎಲ್ಲಿ ಅಂದರೆ ಯೂಟ್ಯೂಬಲ್ಲಿ. ಫೇಸ್ಬುಕ್ ನನಗೆ 18 ಲಕ್ಷ ಪೆಂಡಿಂಗ್ ಇದೆ, ಪೇಮೆಂಟ್ ಕ್ಲಿಯರ್ ಮಾಡಿಲ್ಲ. ಅವರು ಮೆಟಾದಿಂದ ಯಾವಾಗ ಒಂದು 23 ಸಾವಿರ ಎಂಪ್ಲಾಯ್ ತೆಗೆದ್ರು ಕೋವಿಡ್ ಟೈಮಲ್ಲಿ. 23ಇಂದ ನನಗೆ 18 ಲಕ್ಷ ಪೇಮೆಂಟ್ ಪೆಂಡಿಂಗ್ ಇದೆ, ಕ್ಲಿಯರ್ ಮಾಡಿಲ್ಲ. ಪ್ರಾಪರಾಗಿ ಅವರು ಗೈಡು ಮಾಡಲ್ಲ, ಏನಿಲ್ಲ. ಫೇಸ್ಬುಕ್ಕಲ್ಲಿ. ಯೂಟ್ಯೂಬ್ ಗುಡ್, ಡೂಯಿಂಗ್ ಗುಡ್. ರೆವಿನ್ಯೂ ಪಾರ್ಟ್ ಹೇಗೆ ಅಂತ ನಾವು ಇದನ್ನು ಡಿವೈಡ್ ಮಾಡ್ಕೊಂಡಿದ್ದೀವಿ 3 ಸೆಗ್ಮೆಂಟಲ್ಲಿ. ಒಂದು ಆನ್ಲೈನ್ ರೆವಿನ್ಯೂ, ಒಂದು ಆಫ್ಲೈನ್ ರೆವಿನ್ಯೂ, ಮತ್ತೊಂದು ಇಂಟರ್ವ್ಯೂ ಸೆಗ್ಮೆಂಟ್ ಅಂತ. ಬಿಕಾಸ್ ಆಫ್ ಯಾವುದು ಫ್ರೀ ಇಲ್ಲ. ಇವತ್ತು ಸಿದ್ದರಾಮಯ್ಯ ಕಾರ್ಯಕ್ರಮಕ್ಕೆ ಪೂಜೆ ಮಾಡೋ ಪೂಜಾರಿಗೂ ಕಾಸು ಕೊಡ್ತಾರೆ, ಏನು ಫ್ರೀ ಕೊಡೋಲ್ಲ, CM ಪ್ರೋಗ್ರಾಮ್ ಅಂತ. ಲೈಕ್ ನಾನು ಮೀಡಿಯಾದಲ್ಲಿ ಸೆಟ್ ಮಾಡಬೇಕು ಅಂತ, ಲೈಕ್ ಕ್ಯಾರಿಯೇಜ್ ಫೀಸ್ ಅಂತ ಆ ಸೆಗ್ಮೆಂಟ್. ಸೊ ಆಗ ಇಂಟರ್ವ್ಯೂಗೆ ಆ ಕಾಸ್ಟ್ ಏನಾಗುತ್ತೆ ಅದು ನಾವು ಚಾರ್ಜ್ ಮಾಡ್ತೀವಿ. ಆ್ಯಂಡ್ ಯೂಟ್ಯೂಬ್ ರೆವಿನ್ಯೂ ಏನು ಬರಬೇಕು ಅದು ಸಹಜವಾಗಿ ಬರುತ್ತೆ. ಡಿವೈಡೆಡ್ ಬೈ 3 ಹೇಳಿದ್ರೆ 20 lakh ಡಿವೈಡೆಡ್ ಬೈ 3, ಅದನ್ನು 3 ಭಾಗದಲ್ಲಿ ತರೋದು. ಈಗ ಯಾರೋ ಪ್ರಮೋಷನ್ಸ್ ಬರುತ್ತೆ, ಯಾವುದೋ ಒಂದು ಪ್ರಾಡಕ್ಟ್ ಪ್ರಮೋಷನ್ಸು, ಮತ್ತೊಂದು ಪ್ರಮೋಷನ್ಸು, ಹೀಗೆ 11 ಭಾಗ, 3 ಭಾಗ ವಿಂಗಡಣೆ ಮಾಡಿ ರೆವಿನ್ಯೂ ಪಾರ್ಟ್ನ ವರ್ಕ್ ಮಾಡ್ತಾಯಿದ್ದೀವಿ. ಆ್ಯಂಡ್ 2ನೇದು, ಹೌದು, ನಾನು ಹೇಳದೆ ಹೋಗ್ಲಿ ಗೊತ್ತು, ಪೊಲಿಟಿಕಲ್ ಭಾಳ ಡಿಮ್ಯಾಂಡ್ ಇರೋ ಸೆಗ್ಮೆಂಟ್ ನಮ್ಮ ಚಾನಲ್ ಅಂತ.
ಆದರೆ ಹಂಗೆಲ್ಲ ದುಡ್ಡು ಕೊಡ್ತಾರೆ, ನಾನು ಎಲ್ಲರೂ ಇಂಟ್ರೂ ಮಾಡೋಕ್ಕೆ ಹೋಗಲ್ಲ. ಯಾಕೆ ಅಂತಂದರೆ ನಾನು ನಾಳೆಗೆ ಇಲ್ಲೆಲ್ಲೋ ಶೆಲ್ಟರ್ ಬಾಕ್ಲು ಹಾಕ್ಬಿಟ್ಟು ಹೋಗುವಂಥದ್ದಲ್ಲ. ಲಾಂಗ್ ಟೈಮ್ ಜರ್ನಲಿಸಮಲ್ಲಿ ಉಳಿಬೇಕಷ್ಟೇ. ಇವತ್ತು ನನಗೆ ಊಟ ಬೇಕು, ಮಧ್ಯಾಹ್ನ ಊಟ ಮಾಡಬೇಕು, ಮಲ್ಲಿಕಾ ಬಿರಿಯಾನಿ ಅಂತ ಭಾಳ ಫೇಮಸ್ಸು ಬರೀತಿಲಿ, ಹೋಗಲ್ಲಿ ತಿಂದು ಬರಬೇಕು, ಸಂಜೆಗೂ ಬಂದರೆ ಚೆನ್ನಾಗಿರಲ್ಲ ಸಾಯಂಕಾಲಕ್ಕೆ. ಅಂದರೆ ಇವತ್ತಿನ ಹೊಟ್ಟೆ ಬಟ್ಟೆಗೆ ಏನು ಬೇಕು ಅದಷ್ಟೇ ಮಾಡಬೇಕು. ನಾನು ಇನ್ನೂ 100 ವರ್ಷಕ್ಕೆ 200 ವರ್ಷಕ್ಕೆ ಏನು ಬೇಕು ಇದ್ರಲ್ಲಿ ಮಾಡ್ತೀನಿ ಅಂತಂದರೆ ಹೆಸರು ಹಾಳಾಗುತ್ತೆ, ವ್ಯವಸ್ಥೆ ಹಾಳಾಗುತ್ತೆ, ಎಲ್ಲ ಹಾಳಾಗುತ್ತೆ. ಇದನ್ನು ರನ್ ಮಾಡೋಕ್ಕೆ ಏನು ಬೇಕು ಅದಷ್ಟೇ ನನ್ನ ವ್ಯವಸ್ಥೆ. ಹೇಗೆ ಸರ್ ನೀವೊಂದು ಪ್ರೋಗ್ರಾಮ್ ಮಾಡಿದ್ರಿ ಇತ್ತೀಚೆಗೆ, ಕರ್ನಾಟಕ ಸುಧಾರಕರು ಅಂತ ಹೇಳಿ, ಎಲ್ಲ ಪೊಲಿಟಿಕಲ್ ಪಾರ್ಟಿನೂ ಸ್ಟೇಜ್ ಮೇಲೆ ಕರೆದಿದ್ರು, ಎಲ್ಲರೂ ಬಂದಿದ್ರು. ಈ ಕಡೆ BJP ಅವರು, ಕಾಂಗ್ರೆಸ್ ಅವರು, JDS ಅವರು. ನಾನು ಯಾವಾಗಲೂ ಹೇಳ್ತಿರ್ತೀನಿಲ್ಲ, ದುರಹಂಕಾರದಲ್ಲಿ ಗೆಲುವಿಲ್ಲ, ವಿಶ್ವಾಸದಲ್ಲಿ ಗೆಲುವಿದೆ ಅಂತ. ಎಲ್ಲರೂ ಆ ವಿಶ್ವಾಸದಲ್ಲಿ ಇದ್ದೀವಿ, ಆ ವಿಶ್ವಾಸದಲ್ಲಿ ಬಂದರು. ಎಷ್ಟೋ ಜನ ಬಂದಮೇಲೆ ಫೋಟೋಸ್ ಎಲ್ಲ ಬೇರೆಯವ್ರು ಹಾಕಿದ್ಮೇಲೆ ಮಿಸ್ ಮಾಡ್ಕೊಬಿಟ್ಟೆ ಶಿವಣ್ಣ ಬರಬೇಕಾಗಿತ್ತು ಅಂತ ಹೇಳಿದ್ರು. DV ಸದಾನಂದ ಗೌಡರು ಬಂದು ಒಂದು 2-3 ಅವರ್ ಕೂತಿದ್ರು ಪಾಪ. TB ಜಯಚಂದ್ರ ಅವರು, ಎಲ್ಲರೂ. ವಿಶ್ವಾಸ ಅಷ್ಟೆ. ನೀವು ಹೇಳಿದ್ರಲ್ಲ ನಿಮ್ಗೆ ಯಾಕೆ ನನಗೆ ಯಾವುದೇ ಅಮ್ಮು ಬಿಮ್ಮು ನಾವು ಎಷ್ಟು ವರ್ಷ ಮಾಡಿದ್ದೀವಿ, ನೆವರ್ ಎವರ್. ನಾನು ಹೇಳೋದಲ್ಲ, ಆಫೀಸಲ್ಲಿಲ್ಲ ಟೇಬಲ್ ಕ್ಲೀನ್ ಮಾಡಬೇಕು ಮಾಡಿರ್ತೀವಿ. ಒಬ್ಬ ಈ ಥರ ಯಾರೋ ಸ್ಟಾರ್ಟಪ್ಪು ಮತ್ತು ಶುರು ಮಾಡಿದವರು ಆಫೀಸ್ ಬಾಯ್ ಆಗೋಕ್ಕೂ ರೆಡಿ ಇರಬೇಕು, ಅವ್ನು ಮಾತ್ರ ಓನರ್ ಆಗ್ಬೋದು. ಸೊ ಹಾಗಾಗಿ ಆ ಜರ್ನಿ, ಆಮೇಲೆ ಅವರೆಲ್ಲ ಬಂದಿದ್ದಂಗೆ ಎಷ್ಟು ವರ್ಷದ್ದು. ನಾವು ಬೇರೆ ಚಾನಲ್ ಕೆಲಸ ಮಾಡ್ಬೇಕಾದ್ರೆ ಆ ಚಾನಲಿಂದ ರೆಕಗ್ನೈಸ್, ಪಬ್ಲಿಕ್ TV ಶಿವು, ಸುವರ್ಣ ನ್ಯೂಸ್ನ ಶಿವು, ನ್ಯೂಸ್ 18 ಶಿವು, ಕಸ್ತೂರಿ ನ್ಯೂಸ್ ಶಿವು ಅಂತಿರೋದು. ಅದು ಈ ಕರ್ನಾಟಕ TV ಅನ್ನೋದು ಬ್ರ್ಯಾಂಡ್ ಮಾಡೋದಿದೆಯಲ್ಲ, ಕರ್ನಾಟಕ ಅಂತ ಹೆಸರು ಇಟ್ಕೊಂಡ ತಕ್ಷಣ ಬ್ರ್ಯಾಂಡ್ ಆಗಲ್ಲ. ಕಂಟೆಂಟ್ ಈಗ ನಾವು ಯಾರಿಂದನೋ ಎಲ್ಲಿಂದನೋ ಎಡಬಟ್ಟಾಗಿ ಸಿಗುತ್ತಲ್ಲ, ಅದು ಗೆಲುವಲ್ಲ. ಈ 8 ವರ್ಷದ ಜರ್ನಿ ಇದೆಯಲ್ಲ, ಇದೇ ಗೆಲುವು ಅಷ್ಟೇ, ಬೇರೆ ಏನಿಲ್ಲ. ನಮ್ಗೆ ಅದ್ರ ಬಗ್ಗೆ ಒಂದಷ್ಟು ವಿಶ್ವಾಸ ಆಯಿತು, ಕೆಲಸ ಮಾಡಿದ್ವಿ, ಅವರೆಲ್ಲ ಬಂದಿದ್ದು ಹಂಗೇನೆ. ಗ್ರೇಟ್. ಅದ್ರ ಜೊತೆಗೆ ನೀವು ಪೊಲಿಟಿಕಲ್ ಇಂಟರ್ವ್ಯೂ ಮಾಡ್ತೀರಲ್ಲ, ಇವಾಗ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀರಾ, ಅವ್ರದ್ದೇ ಆದಂಥ ಫ್ಯಾನ್ ಬೇಸ್ಡ್ ಇರುತ್ತೆ. ಅದೇನು ಯಾವತ್ತು ನಿಮಗೆ ಡೈರೆಕ್ಟಾಗಿ ಅಟ್ಯಾಕ್ ಮಾಡೋದಾಗಲಿ ಏನು ಮಾಡಿಲ್ವಾ ಫ್ಯಾನ್ ಅವರು? ಅಂದರೆ ಕ್ವಶನ್ಗಳು ನೀವು ಆ ಸಂದರ್ಭಕ್ಕೆ ತಕ್ಕಂತೆ, ಸತ್ಯಾಸತ್ಯತೆಗಳಿಗೆ ತಕ್ಕಂತೆ ಕೇಳಿರ್ತೀರ ಒಬ್ಬರು ರಾಜಕೀಯ ವ್ಯಕ್ತಿ ಬಂದಾಗ, ಅದು ಫ್ಯಾನ್ಗೆ ಇಷ್ಟ ಆಗಿರಲ್ಲ. ಇವಾಗ ಪೊಲಿಟಿಕಲ್ ಪಾರ್ಟಿ ಅಂತ ಹೇಳಿದಾಗ ಮೇನ್ ಲೀಡರ್ಸು ಅಥವಾ ಯಾವುದಾದ್ರು ಒಂದು ಮಿನಿಸ್ಟರ್ ಬಂದರು ಅಂತ ಹೇಳಿದಾಗ ಅವ್ರಿಗೆ ಆದಂಥ ಫ್ಯಾನ್ ಬೇಸ್ ಇರುತ್ತೆ. ಈ ರೀತಿಯಾಗಿ ಅವ್ರೇನಾರು ಕಮೆಂಟ್ಸ್ ಮಾಡೋದು ಕಾಮನ್ ಆಗಿದ್ರು ಡೈರೆಕ್ಟಾಗಿ ಏನಾರು ಅಟ್ಯಾಕ್ ಮಾಡೋದು ಆ ಥರ ಆಗಿದೆಯಾ? ನನಗೆ ಒಬ್ಬರ ಬಗ್ಗೆ ಭಯ ಇತ್ತು, ಇವ್ರು ಯಾಕೆ ಇವ್ರ ಸವಾಸ್ಗಳು ಬೇಡ ಅಂತ. ಆಫ್ಟರ್ ಲೋಕಸಭಾ ಭಯ ಎಲ್ಲ ಹೋಯ್ತು, ಇರುತ್ತೆ ಸಹಜವಾಗಿ ಒಳಗಡೆ. ನನ್ನ ಮೇಲೆ ಒಂದು 4-5 ಕೇಸ್ ಆಗಿದೆ, ಕೇಸ್ಗಳಿದೆ, ಕೇಸ್ ನಡೀತಿದೆ. ನ್ಯೂಸ್ ಓರಿಯೆಂಟೆಡ್ ನಡೀತಿರುತ್ತೆ. ಮೊದಲೆಲ್ಲ ಭಯ ಇರುತ್ತೆ. ಆ ಭಯ ಅವೆಲ್ಲ ಹಂತಗಳು ದಾಟ್ಬಿಟ್ಟಿದ್ದೀವಿ ಈಗ. ಆ್ಯಂಡ್ ಎರಡನೇದು, ಅವ್ರೇನು ಪ್ರಶ್ನೆ ಮಾಡಲ್ವಾ, ನಿಮ್ಮನ್ನು ಟೀಕೆ ಮಾಡಲ್ವಾ, ಏನಂತಾರೋ ಅಂತ ಕೇಳ್ತಿರಲ್ವಾ. ನನ್ನ ಹತ್ರ ಲೀಡ್ರ್ಗಳ ನಂಬರ್ಗಳಿಗಿಂತ ಕಾರ್ಯಕರ್ತರ ನಂಬರ್ ಜಾಸ್ತಿ ಇದೆ. ಇವರು ನಿಮ್ಮ ನಾಯಕನ ಸಮಸ್ಯೆ ಏನಪ್ಪ, ಏನು ಪ್ಲಸ್ಸು ಮೈನಸ್ಸು ಅಂತ ಅವ್ರನ್ನ ಕೇಳ್ತೀವಿ. ಯಾಕೆಂದ್ರೆ ಕಾರ್ಯಕರ್ತ ಒಬ್ಬ ಲೀಡ್ರಾಗಿ ನೋಡ್ತಾನೆ. ಅವರು ಬರೀ ಕತೆಗಳು ಹೇಳ್ತಿರ್ತಾರೆ, ಬಟ್ ನಾನು ಜಾಸ್ತಿ ಕಾರ್ಯಕರ್ತರ ಜೊತೆ ಭಾಳ ಸಂಪರ್ಕ. ಆಲ್ ಪಾರ್ಟಿ, ಕಾಂಗ್ರೆಸ್ಸು, BJP, JDS, KRS ಪಾರ್ಟಿ, ಅವ್ರಂಗೆ. ಸೊ ಹಾಗಾಗಿ KRS ಪಾರ್ಟಿ ಕಾರ್ಯಕರ್ತರು, ನಾಯಕರು ಎಲ್ಲ ಒಂದೇ KRS ಪಾರ್ಟಿನಲ್ಲಿ. ನನಗೆ ಭಾಳ ಇಷ್ಟ ಆಗುವಂಥ ಪೊಲಿಟಿಕಲ್ ಪಾರ್ಟಿ ಇಂದ ಮೂಮೆಂಟ್ ಅಂದರೆ ನಂಗೆ KRS ಪಾರ್ಟಿ ಭಾಳ ಇಷ್ಟ ಆಗುತ್ತೆ. ರವಿಕೃಷ್ಣ ರೆಡ್ಡಿ ಅವರ ಮೂಮೆಂಟ್ಸು ಅದೆಲ್ಲ ನಂಗೆ ಭಾಳ ಇಷ್ಟ ಆಗುತ್ತೆ. ಇವತ್ತೆಲ್ಲ ಹೋರಾಟ ಅನ್ನೋದು ಮಾರಾಟ ಆಗಿರೋ ಸನ್ನಿವೇಶ ನಂದಿನಿ ಅವರ. ಈ ಟೈಮು ಲಕ್ಷಾಂತರ ರೂಪಾಯಿ ಸಂಬಳ ಇದ್ದರೂ ಮನುಷ್ಯ ಅಮೇರಿಕಾಯಿಂದ ಬಿಟ್ಬಿಟ್ಟು ಬಂದು ಇಂಡಿಯಾದಲ್ಲಿ ಏನೋ ಮೂಮೆಂಟ್ ಮಾಡಬೇಕು, ಕರ್ನಾಟಕನ ಉದ್ಧಾರ ಮಾಡಬೇಕು ಅಂತ KRS ಪಾರ್ಟಿ ರವಿಕೃಷ್ಣ ರೆಡ್ಡಿ ಮಾಡ್ತಾ ಇದ್ದಾರೆ. ರಘು ಜಾಣಗೆರೆ ಬದುಕಕ್ಕೇನು ಸಮಸ್ಯೆ ಇಲ್ಲ, ಲಕ್ಷಾಂತರ ರೂಪಾಯಿ ದುಡಿಮೆ ಇದೆ, ಮನುಷ್ಯ ಹೋಗ್ಬಿಟ್ಟು ಎಲ್ಲ ಪ್ರತಿಭಟನೆ ಮಾಡುತ್ತೆ, ಏನೇನೋ ಮಾಡುತ್ತೆ, ಒದ್ದಾಟ ಮಾಡುತ್ತೆ ನಮ್ಗಳಿಗೋಸ್ಕರ. ಸೊ ಹಾಗಾಗಿ ಮೊದಲು ರೈತ ಸಂಘಟನೆ ಆ ಮಟ್ಟಕ್ಕಿತ್ತು. ರೈತ ಸಂಘ ನಂಜುಂಡಸ್ವಾಮಿ ಅವರು, ನಮ್ಮ ಪುಟ್ಟಣ್ಣಯ್ಯನವರು ಇದ್ದಂಥ ಸನ್ನಿವೇಶದಲ್ಲಿ ಇತ್ತು. ಯಾವ ಪೊಲಿಟಿಕಲ್ ಮೂಮೆಂಟ್ ಬಂತು ಅದರಿಂದ ಏನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಸಹಜವಾಗಿ ಒಳ್ಳೇದು ಅಂತ ಇದ್ದೇ ಇರುತ್ತಿಲ್ಲ ಅಂತೇನಿಲ್ಲ. ಬಟ್ ಇವಾಗ ನಿಜವಾಗ್ಲೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರೋದು ಯಾರು? KRS ಪಾರ್ಟಿಯವರು. ಐ ಅಪ್ರಿಷಿಯೇಟ್. ಅದು ನನಗೆ ಒಳ್ಳೇದನ್ನ ಹೇಳೋಕ್ಕೆ ನಾನು ಆಗಲೇ ಹೇಳಿದ್ನಲ್ಲ, ರೈಟ್ ಟು ರಾಂಗ್ ಅಷ್ಟೇ. ನಾನು ಮಾತಾಡ್ಬೇಕಾದ್ರೆ ಅಣ್ಣ ನಿಂದು ಇದು ಸರಿ ಅಣ್ಣ, ಇದು ತಪ್ಪಣ್ಣ ಅಂತಲೇ ಹೇಳ್ತೀನಿ. ಒಂದು ಕಂಟೆಂಟ್ ಮಾಡಿದೆ, ಮಾತಿನ ತೆವಲು ವರ್ಸಸ್ ರಾಜಕೀಯ ತೆವಲು ಅಂತ, ದೊಡ್ಡ ವ್ಯಕ್ತಿ ಬಗ್ಗೆ. ನಿಮ್ಮಪ್ಪ MLA ಆಗಿದೆ 72 ಅಣ್ಣ, ನೀನು 94ರಲ್ಲಿ MLA ಆದೆ, ನೀನು ಮಂತ್ರಿ ಆಗೋಕ್ಕಾಗಲಿಲ್ಲ ಬಿಕಾಸ್ ಆಫ್ ನಿನ್ನ ಮಾತಿನ ತೆವಲು ಸರಿಯಿಲ್ಲ, ಮಾತಿನ ಶೈಲಿ ಅಂತಲೇ ಹೇಳಿದ್ದೆ. ಯಾಕೆ ಅಂತಂದರೆ ಅವ್ರು ಯಾವಾಗ ಆತ್ಮೀಯರಾಗಿರ್ತಾರೆ ಅವಾಗ ನಾವೆಲ್ಲ ಹೇಳ್ಬೋದು. ಸರ್, ಈ ರೀತಿಯಾಗಿ ಹೇಳಿದಾಗ ಅವರು ಟೆಲಿಕಾಸ್ಟ್ ಆದಮೇಲೆ ಡಿಲೀಟ್ ಮಾಡಿ ಅಂತ ಎಷ್ಟೋ ಜನ ಡಿಲೀಟ್ ಮಾಡಿಸಿಲ್ವಾ? ಜರ್ನಿ ನಾನು ದಿಢೀರ್ನೇ ಬಂದ್ಬಿಟ್ಟು ಇವತ್ತು ಬಂದ್ಬಿಟ್ಟು ಸಿಂಗ್ ಅಂದರೆ ಮಕ್ಕದ ಮೇಲೆ ಹೊಡಿತಾರೆ. ಇಷ್ಟು ಜರ್ನಿ ಹೇಳುವಂಥ ಅಧಿಕಾರ, ಹೇಳುವಂಥ ನಾನು ಹೇಳಿಲ್ಲ, ಬೈತಾ ಹೇಳೋರು ಬದುಕಕ್ಕೆ ಹೇಳ್ತಾರೆ ಅಂತ. ತೇಜೋವಧೆ ಮಾಡೋದು ಬೇರೆ, ತಿತ್ಕೊಂಡು ನಡೀರಿ ಅಂತ ಹೇಳೋದು ಬೇರೆ ಅಷ್ಟೇ ಅಲ್ವಾ? ಯಾರೋ ನೆನ್ಮೊನ್ನೆ ಬಂದವ್ರು ಮಂತ್ರಿಗಳಾಗ್ತಾರೆ. ಮನುಷ್ಯ ಪಾಪ 94 ಮೇಲೆ ಮಂತ್ರಿ ಆಗಿಲ್ಲ ಅಂತ ಅಂದರೆ ಏನು ಹೇಳಬೇಕು? ಯಾಕೆ ಮಂತ್ರಿ ಆಗಿಲ್ಲ ಅಂದರೆ ರಿವ್ಯೂ ಮಾಡಿದಾಗ ಅದೇ ಕತೆ.
ಅಷ್ಟೇ. ಹಾಗಾಗಿ ಅವ್ರ ಮೇಲೆ ಅತಿಯಾದ ವಿಶ್ವಾಸವೋ ಕೆಲವರು ಒಳ್ಳೆ ರಾಜಕಾರಣಿಗಳಿಲ್ವಾ? ನಾನು ಆಗಲೇ ಹೇಳಿದ್ನಲ್ಲ, ಇದೊಂಥರ ಇದ್ದಂಗೆ ಕಾಂಗ್ರೆಸ್ಸಲ್ಲೂ ಒಳ್ಳೆಯವರವರೇ ಕೆಟ್ಟವರವರೇ, JDS ಅಲ್ಲೂ ಒಳ್ಳೆಯವರವರೇ ಕೆಟ್ಟವರವರೇ, BJPಲೂ ಒಳ್ಳೆಯವರವರೇ ಕೆಟ್ಟವರವರೇ. ಅವ್ರ ಅತಿ ಹೆಚ್ಚು ಪ್ರಾಮಾಣಿಕರು KRS ಪಾಟೀಲ್ ಅವರೇ. ಓಕೆ, ನೀವೆಲ್ಲ ಪಕ್ಷದವ್ರನ್ನೇ ಇಂಟರ್ವ್ಯೂ ಮಾಡಿದ್ದೀರಾ? ಮಾಡಿದ್ವಿ. ಎಲ್ಲ ಮಿನಿಸ್ಟರು ಆಲ್ಮೋಸ್ಟ್ ಒಂದು 350 ಜನ ಇಂಟರ್ವ್ಯೂ ಮಾಡಿದ್ದೀನಿ, 354 ಜನ. ಇವಾಗ MLA MP ಕ್ಯಾಂಡಿಡೇಟ್ ಚುನಾವಣೆಗಳು ಬಂದಾಗ ಎಲ್ಲರನ್ನೂ ಮಾಡಿದ್ದೀರಾ? ಮಾಡ್ತೀನಿ ಆಲ್ಮೋಸ್ಟ್ ಅಲ್ಲಿ ಮಾಡಿದ್ದೀನಿ. ಸರ್, ನಾನು ತುಂಬ ಇಂಟರ್ವ್ಯೂಗಳು ನೋಡಿದ್ದೀನಿ. ಚಾನಲ್ಗೆ ಕೊಡೋಕ್ಕಿಂತ ಮುಂಚೆ ನಿಮ್ದ್ರಲ್ಲಿ ಬಂದಿರುತ್ತಲ್ಲ, ಇದೇ ಹೇಗೆ ಸಾಧ್ಯ? ಹೇಗೆ ಬಾಂಡಿಂಗ್ ಅವರಲ್ಲಿ ನೀವು ಕ್ರಿಯೇಟ್ ಮಾಡ್ಕೊಂಡಿರ್ತೀರಾ? ಬನ್ನಿ ಸರ್, ನಿಮ್ ಕಿಚನ್ ತೋರಿಸಿ. ಇಲ್ಲೇ ಕಿಚನ್ ಮಾಡ್ಕೊಂಡಿದ್ದೀನಿ ಅಂತ ಕಾಫಿ ಆರ್ಡರ್ ಮಾಡಿಲ್ಲ ನಂಗೆ, ಆಂಟಿಗಳಿಲ್ಲ, ಕಾಫಿ ತಗೊಳ್ಳೋಣ ಹಂಗೆ ಅಲ್ಲೇ ಕೂತು ಮಾತಾಡೋಣ. ಇರ್ಲಿ ನೀವು ಮನೆನೇ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದಲ್ಲ, ಇದು ಆಫೀಸ್ ಅಲ್ಲ ಅಂತ? ಮನೇನೇ ಇದೆ, ನಾವೇನು ಆಫೀಸ್ ಅಂತ ಇದು ಮಾಡಲ್ಲ. ಓಕೆ. ಓ, ಡೈನಿಂಗ್ ಟೇಬಲ್ ಎಲ್ಲ ಪಾತ್ರೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀರಾ? ಎಲ್ಲ ಮಾಡಿ ಇನ್ನೊಂದೊಂದು ಇದು ಏನು ಬೇಕು ಅವ್ರು ಇದು ಕಾಫಿನ ಟೀನ ಏನು ಕುಡಿತೀರಿ ನೀವು? ಜಸ್ಟ್ ನಾನು ಭಾಳ ಅಬ್ಸರ್ವ್ ಮಾಡಿ ಹೇಳಿದಲ್ಲ, ಸನ್ನಿವೇಶ ಜನಗಳಿಂದ ನೀವು ಸುಮ್ಮನೆ ಕೆಲಸ ಮಾಡ್ತಾ ಹೋದ್ರಿ. ಈಗ ಹೇಳಿದ್ವಲ್ಲ, ಇದೇ ಸೇಮ್. ನಾನು ಯಾವಾಗಲೂ ನನ್ನ ಯಾವುದೇ ಬಿಸ್ನೆಸ್ಸು, ಈವೆಂಟು, ವ್ಯವಸ್ಥೆ, ಜೀವನವನ್ನು ಕೃಷಿ ಜೊತೆ ನಾನು ಕಂಪೇರ್ ಮಾಡ್ಕೋತೀನಿ. ನೀವು ಬಿತ್ತನೆ ಆಗ್ತಂಥ ಕಾಳೆಲ್ಲ ಮೊಳಕೆ ಬರಲ್ಲ, ಮೊಳಕೆ ಬಂದಿದ್ದೆಲ್ಲ ಎತ್ತರಕ್ಕೆ ಬೆಳೆಯಲ್ಲ, ಎತ್ತರಕ್ಕೆ ಬೆಳೆದ ಗಿಡ ಎಲ್ಲ ಮರ ಆಗಲ್ಲ. ಅಷ್ಟೇ. ನೀವು ಸ್ಟಾರ್ಟಿಂಗ್ ಬಂದಿದ್ದಕ್ಕೂ ಇವತ್ತಿಗೂ ನಮ್ಮನ್ನು ಬೇರೆಯವ್ರು ರಿವ್ಯೂ ಮಾಡೋದು ಬೇಡ. ನೀವೇ ಹೇಳಿ, ನಿಮ್ಗೆ ಏನು ಅನ್ಸುತ್ತೆ ಇವತ್ತು? ನಿಮಗೆ ನಿಮ್ಮ ಆಯ್ಕೆ ಮಾಡ್ಕೊಂಡಿದ್ದು ರೈಟ್ ಆರ್ ರಾಂಗ್? ರೈಟ್ ಅನ್ಸುತ್ತೆ. ನೀವು ಅಲ್ಲೇ ಪತ್ರಿಕೆಯಲ್ಲಿ TV ಇದ್ರೆ ಎಷ್ಟು ಸಂಬಳ ಇರೋದು ನಿಮಗೆ? ಒಂದು 15-20, ಮ್ಯಾಕ್ಸಿಮಮ್ ಅಂದರೆ 30 ಅಲ್ವಾ? ಈಗ ನೀವು ಎಷ್ಟು ಜನ ಕೆಲಸ ಕೊಟ್ಟಿದ್ದೀರಿ? ಒಂದು 5 ಜನಕ್ಕೆ. 5 ಜನ ಕೆಲಸ ಕೊಟ್ಟಿದ್ದೀರಾ, ತುಂಬ ಹ್ಯಾಪಿ ಆಗಿದ್ದೀರಾ? ನೀವು ಬರ್ತಿರೋ ಸಂಬಳಕ್ಕಿಂತ ಒಂದು ಅಟ್ಲೀಸ್ಟ್ ಒಂದು 5 ಟೈಮ್ಸ್ ರೈಸ್ ಮಾಡ್ಕೊಂಡಿದ್ದೀರಾ? ಖುಷಿ ಇದೆಯಲ್ಲ? ಇಷ್ಟೇ. ಅಂದರೆ ರಿಸ್ಕ್ ಇದ್ರೂ ನೆಮ್ಮದಿ ಇದೆ. ಆ ಕಂಫರ್ಟ್ ಝೋನಿಂದ ಹೊರಗಡೆ ಬಂದೆ ಇಲ್ಲ. ನಾನು ಅದನ್ನೇ ಎಲ್ರಿಗೂ ಹೇಳೋದು, ನನ್ನ ಕೈಲಿ ಏನೂ ಆಗ್ತಿಲ್ವಾ, ಕೆಲಸ ಮಾಡೋಣ, ಶಕ್ತಿ ಇದೆ, ಒಂದಷ್ಟು ಜನ ಕೆಲಸ ಕೊಡೋಣ ಅಂತ. ಆ ಕಾನ್ಸೆಪ್ಟ್ಗೆ ಇವೆಲ್ಲ ಮಾಡಿರೋದು. ನಾವಿಲ್ಲೀಗ ಬೆಳಿಗ್ಗೆ ನೆಕ್ಸ್ಟ್ ವೀಕಿಂದ 6 ಗಂಟೆ ಆಫೀಸು ವರ್ಕ್ ಸ್ಟಾರ್ಟ್ ಮಾಡ್ತೀನಿ. ಬೆಳಗ್ಗೆ ನಾನು ಕರೆಕ್ಟಾಗಿ ಬ್ರೇಕ್ಫಾಸ್ಟು ಒಂದು 3 ವರ್ಷ ಬ್ರೇಕ್ಫಾಸ್ಟ್ ತಿಂದಿಲ್ಲ ನಾನು ಕರೆಕ್ಟಾಗಿ. ಕಾಫಿ ಟೀ ಒಂದು 10-20 ಕುಡಿತೀನಿ. ಈ ಕಾಫಿ ಕೊಡಲಿ, ಕಾಫಿ ಇಟ್ಟ ಮೇಲೆ ಮತ್ತೆ ಟೀ ಕುಡಿತೀನಿ, ಮತ್ತೆ ಕಾಫಿ ಕುಡಿತೀನಿ. ಕಾಫಿ ಟೀ ಅತಿ ಹೆಚ್ಚು ಕುಡಿಯುವಂಥ ವ್ಯಕ್ತಿ ನಾನು. ಕುಡಿದ್ರೆ ಏನು ಬಾಡಿಲಿ ಏನು ವೇರಿಯೇಷನ್ ಇಲ್ವಲ್ಲ ಸರ್? ಹಂಗೆ ಮೇಂಟೈನ್ ಮಾಡಿದ್ದೀರಲ್ಲ. ಆಮೇಲೆ ನನಗೆ ಗಾಡ್ ಗಿಫ್ಟ್ ಯಾವಾಗಲೂ ಹೇಳ್ತಿರ್ತೀನಿ, ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಊಟ ಮಾಡಿಲ್ಲ ಅಂದರೆ ಇದೇ ಎನರ್ಜಿ ಇರುತ್ತೆ, ಇದೇ ಟೋನ್ ಇರುತ್ತೆ, ಇದೇ ಆ್ಯಕ್ಟಿವ್ನೆಸ್ ಇರುತ್ತೆ. ಅದೊಂದು ಗಾಡ್ ಗಿಫ್ಟ್. ಗೊತ್ತಿಲ್ಲ, ಈಗ 39 ವರ್ಷ ಆಗಿದೆ, ಇದು ಎಷ್ಟು ವರ್ಷಕ್ಕೆ ಹಿಂಗೆ ಕ್ಯಾರಿ ಆಗುತ್ತೋ ಗೊತ್ತಿಲ್ಲ. ಈಗ ಒಂದು ಸ್ವಲ್ಪ ಆರೋಗ್ಯ ಕಾಪಾಡ್ಕೋಬೇಕು ಅಂತ ಹೇಳಿ ಸ್ವಲ್ಪ ಬೆಳಿಗ್ಗೆ ಎದ್ದಿಲ್ಲ, ಇಲ್ಲಿ ಮಧ್ಯಾಹ್ನ ಊಟ ಎಲ್ಲ ತರಿಸ್ತೀವಿ. ಅಲ್ಲಿ ನಮ್ಮ ಆಫೀಸಿಂದ ಇಲ್ಲಿ ಊಟ ಬರುತ್ತೆ. ಇಲ್ಲಿ ಹುಡುಗರುಗಳು ಪಾಪ ರಾತ್ರಿ 12 ಗಂಟೆವರೆಗೆ ಕೆಲಸ ಮಾಡ್ತಾರೆ, ಅದಕ್ಕೆಲ್ಲ ಇರಲಿ ಅಂತ ಒಂದು ಸೆಟ್ ಮಾಡಿದ್ವಿ. ನಾನು ಕರೆಕ್ಟಾಗಿ ಊಟ ಮಾಡಬೇಕು ಇವೆಲ್ಲ ಅನ್ನೋ ಕಾರಣಕ್ಕೆ. ಸೊ ಎಲ್ರಿಗೂ ಅನುಕೂಲ ಆಗಲಿ ಅಂತ ಇವು ಮಾಡ್ಕೊಂಡಿದ್ದೀವಿ. ಹೆಂಗೆ ಸರ್ ಪೊಲಿಟಿಕಲ್ ಅವರು, ನಾನು ಹೇಳ್ದಂಗೆ ಪಾರ್ಟಿಯವರು ಇದು ಚುನಾವಣೆ ಬಂದಾಗ ನಾನು ಎಷ್ಟೋ ನೋಡಿದ್ದೀನಿ, ಚಾನಲಲ್ಲಿ ಬರೋಕ್ಕಿಂತ ಇಂಟರ್ವ್ಯೂ ಮುಂಚೆ ನಿಮ್ಮ ಚಾನಲಲ್ಲಿ ಬಂದಿರುತ್ತೆ. ಹೇಗೆ ಆ ಬಾಂಡಿಂಗ್ ಕ್ರಿಯೇಟ್ ಮಾಡ್ಕೊಂಡಿದ್ದು? ಇಲ್ಲ, ನಾನು TVಲಿದ್ದಾಗ ಪರಿಚಯ ಇದ್ದೆ. ಇವರು ರಂಗನಾಥ್ ಹುಡುಗ, ಪಬ್ಲಿಕ್ TV ಶಿವು, ಈ TV ಶಿವು, ಕಸ್ತೂರಿ ಶಿವು ಅಂತ ಹೇಳೋರು. ಯಾವಾಗ ನಮ್ಮದೇ ಅಂತ ಬಂದು ಪ್ರಾರಂಭಿಕ ಅಂತ ಬಂದಾಗ ಪೊಲಿಟಿಕಲ್ ನಾನು ಕನೆಕ್ಟ್ ಇದ್ನಲ್ಲ, ನನ್ನ ಸ್ಟ್ರಾಂಗ್ ಇರೋದು ನನ್ನ ಪೊಲಿಟಿಕಲ್ ಸೆಗ್ಮೆಂಟಲ್ಲಿ. ನನಗೆ ಕ್ರಿಕೆಟ್ 11 ಜನ ಆಡ್ತಾರೆ ಗೊತ್ತು, ಕ್ಯಾಪ್ಟನ್ ಯಾರು ಅಂತ ಗೊತ್ತಿಲ್ಲ. ಬಟ್ ಪೊಲಿಟಿಕಲ್ 224 ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ಮಾತಾಡ್ತಾ ಹೋಗ್ತಿರ್ತೀನಿ. ಎಲ್ಲ ಮಂಡ್ಯ ಯಾರು, ಯಾವ ಪಾರ್ಟಿಲಿ ಏನು, ಮದ್ದೂರು ಏನು, ಮಳವಳ್ಳಿ ಏನು, ಒಳ್ಳೆ ನರಸೀಪುರ ಏನು, MLA ಕ್ಯಾಂಡಿಡೇಟ್ ಸೆಗ್ಮೆಂಟಲ್ಲಿ. ಈಗ ಇನ್ನೊಂದು ಸ್ವಲ್ಪ ಇಂಡೆಪ್ತ್ ಹೋಗ್ತದೆ. 224 ಬುಕ್ಗಳನ್ನ ಬರೆದು MLA ಯಾರು, ಅವ್ರ ಹಿಂದೆ ಇರೋ 20 ಮೆಂಬರ್ಸ್ ಯಾರು ಸ್ಟ್ರೆಂತು, ಯಾವ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾರು ಲೀಡರ್ ಇದ್ದಾರೆ ಅಂತ ಆ ರೈಟಪ್ ಸ್ಟಾರ್ಟ್ ಮಾಡಿದ್ದೀನಿ ಈಗ. ಓಕೆ, ಯಾವ್ದಾದ್ರು MP, MLA ಮತ್ತು ಮಿನಿಸ್ಟರ್ಗೆ ಪರ್ಸ್ನಲ್ PA, ಪರ್ಸ್ನಲ್ ಅಸಿಸ್ಟೆಂಟ್ ಎಲ್ಲ ಬರ್ತಾರಲ್ಲ, PS, ಅವ್ರಿಗೆಲ್ಲ ರಿಸೋರ್ಸ್ ಪರ್ಸನ್ ಬೇಕಲ್ಲ ನಿಮ್ಮಂಥವ್ರು? ಇಲ್ಲಪ್ಪ, ಎಲ್ರಿಗೂ ಓಪನ್ ಅಪ್. ನಾನು ಜಾಸ್ತಿ ನನ್ನ ಸ್ಕ್ರೀನ್ಗಿಂತ ಇಲ್ಲ ಆಫ್ ದಿ ರೆಕಾರ್ಡ್ ಮೀಟಿಂಗ್ಗಳೇ ಜಾಸ್ತಿ ನನಗೆ. ಆಫ್ ದಿ ರೆಕಾರ್ಡ್ ಮೀಟಿಂಗ್ ಮೀನ್ಸ್ ಬಂದವ್ರ ಹತ್ರ ಮಾತಾಡ್ತೀನಿ. ನನ್ನ ಅಸೆಟ್ ಏನು ಅಂತಂದರೆ ತುಂಬ ಆತ್ಮೀಯತೆ. ಯಾಕೆ ಜನ ಬಂದರು ಅಂತ ಕೇಳಿದ್ರಲ್ಲ, ಅಲ್ಲಿಗೆ ಬಾಂಧವ್ಯ. ನಾವು ಬರೀ ಲೋಗೋ ಹಿಡಿದು ಮಾತಾಡಿದ್ಮೇಲೆ ಆಯಿತು ಓಡಿ ಅಂದಿರಾಗಲ್ಲ. ಯೂಟಿಕ್ ಆದರೂ ನಮ್ಮ ಆಫೀಸಿಗೆ ಬಂದರು, ಇಂಟರ್ವ್ಯೂ ಬಿಫೋರ್ 3 ಅವರ್ ಮಾತಾಡಿದ್ವಿ ನಾವು, ಆಮೇಲೆ 2 ಅವರ್ಸ್ ಪಾಡ್ಕಾಸ್ಟ್, ಆಮೇಲೆ ಮತ್ತೆ ಕೂತರು. ನಾವು ಯಾವತ್ತು ಜನಗಳ ಜೊತೆ ಬೆರಿತೀವಿ, ಇಂಟ್ರ್ಯಾಕ್ಟ್ ಮಾಡ್ತೀವಿ, ನಮ್ಮ ಆತ್ಮೀಯರಾಗ್ತಾರೆ. ಎಲ್ಲವೂ ರಿಲೇಷನ್ಶಿಪ್ಪೇ, ಸಂಬಂಧ ಚೆನ್ನಾಗಿದ್ದಾಗ ನಾವು ಹೇಳ್ದಲ್ಲ, ನೀವು ಹಂಗೆ ಮಾತಾಡಿದ್ರೆ ಏನಂದ್ರೆ ಅವರು ಫೋನ್ ಮಾಡಿದ್ರ ಅಂತ. ನಾನು ಅಲ್ಲೇ ಹೇಳಿದ್ದೆ, ಅಣ್ಣ ನೀನು ಫೋನ್ ಮಾಡ್ತೀಯ ಗೊತ್ತಲ್ಲ ನನಗೆ ಅಂತ. ಬಟ್ ಅವ್ರು ಯಾಕೆ ಮಾಡಲಿಲ್ಲ ಗೊತ್ತಾ? ಎಸ್, ಈಸ್ ಟೆಲಿಂಗ್ ರೈಟ್, ಕರೆಕ್ಟ್. ಇದು ನಮ್ಮಪ್ಪ 72ರಲ್ಲಿ MLA, ನಾನು 94ರಲ್ಲಿ MLA. ನಾನು ಇವತ್ತಿನವರೆಗೂ ಮಂತ್ರಿ ಆಗೋಕ್ಕಾಗಲ್ಲ ಬಿಕಾಸ್ ಆಫ್ ದಿಸ್ ಈಸ್ ಟೆಲಿಂಗ್ ರೈಟ್ ಅಂತಷ್ಟೇ. ಸತ್ಯನ ಅಷ್ಟೇ ಹೇಳಿದ್ರೆ ಸಾಕು, ಯಾವ್ದು ರೈಟ್ ಯಾವ್ದು ರಾಂಗ್ ಅಂತ ಹೇಳಿದ್ರೆ ಅದನ್ನ ತಗೊಳ್ತಾರಲ್ಲ ಅವರು. ನೆಕ್ಸ್ಟ್ ಟೈಮ್ ಅವರು ಕೆಲವರು ಉಲ್ಟಾ ಮಾತಾಡಿದ್ದು ಇದೆ.
ಕೆಲವ್ರು ಬಂದು ಅಪ್ಪ ನೀನು ಮಾತಾಡಬೇಡ ಕಣೆಯ ಅಂತ ಕಾಸಿಗೆ ಯಾಕೆ ಕೇಳ್ಕೊಂಡಿದ್ದು ಇದೆ, ದಯವಿಟ್ಟು ಕಣೆಯ ಪ್ಲೀಸ್ ಕಣೆಯ ಅಂತ ಕೇಳ್ಕೊಂಡಿದ್ದು ಇದೆ. ಅದೇನಾಗತ್ತೆ ಅದು ಯಾಕೆ ಹಂಗೆ ಹೇಳ್ತಾರೆ ಅಂತಂದರೆ ಆತ್ಮೀಯತೆ ಇದು. ಆಮೇಲೆ ನಾನು ಹೇಳಿದ್ನಲ್ಲ, ಮನುಷ್ಯ ಕೆಟ್ಟ ಗಳಿಗೆಯಲ್ಲಿ ಕೆಟ್ಟವನಾಗ್ತಾನೆ, ಪೂರ ಕೆಟ್ಟವನಲ್ಲ. ಇವಾಗ ರಾಜಕೀಯ ಸುದ್ದಿಗಳು ಬಂತು ಅಂತ ಹೇಳಿದರೆ ಹೆಂಗಿರುತ್ತೆ ಅಂತ ಹೇಳಿದರೆ ದುಡ್ಡು ಕೊಟ್ಟು ಮಾಡಿದ್ದಾರೆ ಅಂತ ಅನಿಸುತ್ತೆ. ಇನ್ನು ಕೆಲವೊಂದು ನೀವೇನಾದರೂ ಅವ್ರು ಮಾಡುವಂಥ ತಪ್ಪುಗಳನ್ನ ಎತ್ತಿ ಒಂದು ರೀತಿ ಸಮಾಜಕ್ಕೆ ಒಂದು ಪ್ರೋಗ್ರಾಮ್ ಮಾಡಿದರೆ ದುಡ್ಡು ಕೊಟ್ಟಿಲ್ಲ ಅನಿಸುತ್ತೆ, ಅದಕ್ಕೆ ಈ ರೀತಿಯಾಗಿ ನೆಗೆಟಿವ್ ಹೊಡೆದಿದ್ದಾನೆ ಅನಿಸುತ್ತೆ. ಈ ರೀತಿ ಮಾತುಗಳನ್ನ ನೀವು ಕೇಳಿರ್ತೀರಲ್ವಾ? ನಾನು ಬಂದು ಹಿಂಗೆ ನಿಂತ್ಕೊಂಡಾಗ ಕಲ್ಲೋಡ್ಸ್ಕೊಳ್ಳೋಕ್ಕೂ ರೆಡಿ ಇರಬೇಕು, ವಯಸ್ಕೊಳ್ಳೋಕ್ಕೂ ರೆಡಿ ಇರಬೇಕು, ಒಳಿತು ಕೆಡುಕನ್ನು ಸ್ವೀಕಾರ ಮಾಡೋಕ್ಕೆ ನಾನು ರೆಡಿ ಇರಬೇಕಷ್ಟೆ. ಅವ್ರವ್ರ ದೃಷ್ಟಿಕೋನ ಏನೂ ಮಾಡೋಕ್ಕಾಗಲ್ಲ. ಹೋಗ್ತಾ 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 ಅವ್ರ ಆಲೋಚನೆಗಳು ಬದಲಾಗುತ್ತೆ. ನಿನ್ನೆ ಯಾರ್ದೋ ಅನ್ನೋರು ಇವತ್ತಿನ ಯಾರ್ದೋ ಪರ ಅಂತಾರೆ. ಹಾಗಂತ ಸಹಜವಾಗಿ ಮಾತಾಡ್ತಾ ಹೋಗ್ತಿರ್ತಾರೆ. ಒಂದು ಟರ್ಮ್ ರೊಟೇಷನ್ ಆಗ್ಬಿಡ್ಬೇಕು ಹಿಂಗೆ. ಸೂರ್ಯ ಪೂರ್ವದಲ್ಲಿದ್ದಾರೆ ಅಂತಾರೆ, ಸಂಜೆ ಆದ್ಮೇಲೆ ಪಶ್ಚಿಮ ಅಂತ ಹೇಳಲ್ವಾ? ಮಧ್ಯಾಹ್ನ ನೆತ್ತಿ ಮೇಲೆ ಬಂದ ಅಂತ ಹೇಳಲ್ವಾ? ಜರ್ನಿ ಅಷ್ಟೇ. ಆ ಕಾಲಕ್ಕೆ ತಕ್ಕಂಥ ಮೂಮೆಂಟ್ಗಳು ಸಹಜವಾಗಿದ್ದೇ ಇರುತ್ತೆ. ನಾನು ಹೇಳಿದಲ್ಲ, ರೈಟ್ ಟು ರಾಂಗ್ ಅಷ್ಟೇ. ರಾಹುಲ್ ಗಾಂಧಿ ಒಳ್ಳೇದು ಮಾಡಿದ್ರು ಒಳ್ಳೆಯದೇ, ನರೇಂದ್ರ ಮೋದಿ ಒಳ್ಳೇದು ಮಾಡಿದ್ರು ಒಳ್ಳೆಯದೇ, ಪಿಣರಾಯಿ ವಿಜಯನ್ ಕೇರಳ CM ಒಳ್ಳೇದು ಮಾಡಿದ್ರು ಒಳ್ಳೆಯದೇ, ಅರವಿಂದ್ ಕೇಜ್ರಿವಾಲ್ ಒಳ್ಳೇದು ಮಾಡಿದ್ರು ಒಳ್ಳೆಯದೇ. ಕೆಟ್ಟದನ್ನ ಮೋದಿ ಮಾಡಿದ್ರು ಅಷ್ಟೇ, ರಾಹುಲ್ ಗಾಂಧಿ ಮಾಡಿದ್ರು ಅಷ್ಟೇ, ಪಿಣರಾಯಿ ವಿಜಯನ್ ಮಾಡಿದ್ರು ಅಷ್ಟೇ, ಅರವಿಂದ್ ಕೇಜ್ರಿವಾಲ್ ಮಾಡಿದ್ರು ಅಷ್ಟೇ. ರೈಟ್ ವರ್ಸಸ್ ರಾಂಗ್. ನಂದಿನಿ ಸರಿ ಮಾಡಿದಾಗ ಸರಿ ಅನ್ಬೇಕು, ತಪ್ಪು ಮಾಡಿದಾಗ ತಪ್ಪು ಅನ್ಬೇಕಷ್ಟೇ. ನಂದಿನಿ ಮಾಡಿದ್ದೆಲ್ಲ ತಪ್ಪು ಅಂದರೆ, ಶಿವು ಮಾಡಿದ್ದೆಲ್ಲ ಸರಿ ಅಂದರೆ ಬಯಾಸ್ಡ್. ಇದು ನನ್ನ ಕತೆ. ಅಂದರೆ ಎಲ್ಲ CMನ ಇಂಟರ್ವ್ಯೂ ಮಾಡಿದ್ದೀರಾ ಸರ್ ನೀವು ಚಾನೆಲ್ ಕಟ್ಟಾದ್ಮೇಲೆ? ಇಲ್ಲ, ನಾನು CM ಅಂತ ಬಂದಾಗ ಜಸ್ಟ್ ನಾವು ಜಗದೀಶ್ ಶೆಟ್ಟರು ಇವ್ರನ್ನ ಇದು ಮಾಡಿರೋದು ಆ್ಯಂಡ್ DV ಸದಾನಗೌಡರು ಈ ಸೆಗ್ಮೆಂಟ್ ಅಷ್ಟೇ. ಆಮೇಲೆ ನಿಮ್ಗೆ ಗೊತ್ತಿರಲಿಲ್ಲ, ನಾನು ಯಾರನ್ನೂ ಅಪ್ರೋಚ್ ಮಾಡಿ ನಾನು ಹೋಗಲ್ಲ ಜಾಸ್ತಿ. ಹಿಂದೆ ಬಿದ್ದು ನಾನು ಇಂಟರ್ವ್ಯೂ ಕೊಡಲೇಬೇಕು. 1 ಸಲ ಕೇಳ್ತೀನಿ, 2 ಸಲ ಕೇಳ್ತೀನಿ ಅಷ್ಟೇ, 3ನೇ ಸಲ ಫೋನೇ ಮಾಡಲ್ಲ. ಯಾರ ಹತ್ರ ಹೋಗು. ಕೆಲವು ಆತ್ಮೀಯ ರಾಜಕಾರಣಿಗಳಿದ್ದಾರೆ, ಬಟ್ ಅವ್ರು ರಾಜಕಾರಣಿ ಅಲ್ಲ ಅಂತ. ಅವರು ನಮ್ಮನ್ನು ಟ್ರೀಟ್ ಮಾಡೋ ಈಸ್ ಮೈ ಬ್ರದರ್ ಅಂತ, ಇವ ನಮ್ಮವ ಅಂತ. ನಾವು ರಾಜಕಾರಣ ಪಾರ್ಟಿ ಮೀರಿ ಆ ಬಾಂಧವ್ಯ ಇದೆಯಲ್ಲ, ಆ ಸರ್ಕಲ್ಗೆ ಹೋಗಿ ಸೇರಿರ್ತೀವಿ ಅಷ್ಟೇ. ಅವ್ರು ತಪ್ಪಿದಾಗ ತಪ್ಪು ಹೇಳ್ತಿರ್ತೀವಿ, ಸರಿ ಇದ್ದಾಗ ಸರಿ ಅಂತ ಹೇಳ್ತಿರ್ತೀವಿ ಅಷ್ಟೇ. ನಮಗೆ ಯಾರೋ ಫೇವರಿಸಮ್ ಮಾಡಬೇಕು, ಮತ್ತೊಂದೇನೋ ಮಾಡಬೇಕು ಅನ್ನೋ ಯಾವುದಿಲ್ಲ, ಆ ಥರ ಸನ್ನಿವೇಶ. ಹಂಗೆ ಹೋಗ್ತಾ ಇರ್ತೀವಿ. ಆಮೇಲೆ ಎಲ್ಲರೂ ಹೇಳಿದ್ವಲ್ಲ, ಈಗ ನನಗೆ ತುಂಬ ಒಬ್ಬ ಆತ್ಮೀಯ ಇದ್ದ, ಒಳ್ಳೆ ಬೇರೆಯವ್ರು ದುಡ್ಡು ಆಫರ್ ಮಾಡಿದ್ರು ಬಿಟ್ಟು ಅವೆಲ್ಲ ಬೇಡ ಅಂದ್ಬಿಟ್ಟು ಅವ್ನು ಸಪೋರ್ಟ್ ಮಾಡಿದೆ. ಅವನೇ ನಮ್ಮ ಮೇಲೆ ಒಬ್ಬ ಕೇಸ್ ಆಗ್ತಾ. ಇನ್ನೊಬ್ಬಂಗೆ ಯಾರು ನಾನೇ 5 ಲಕ್ಷ ಕೊಟ್ಟಿದ್ದೆ, ಅವನಿಂದ ಒಂದು 45 ಲಕ್ಷ ಕಳ್ಕೊಂಡಿದ್ದೆ, ಒಟ್ಟು 50 ಲಕ್ಷ ಡಮಾರು. ಅವನು 6 ವರ್ಷದಿಂದ ಆತ್ಮೀಯ, ಈಗ 6 ತಿಂಗಳಿಂದ ದುಶ್ಮನ ಅವನು. ಏನು ಮಾಡ್ತೀರಿ? ನನಗೆಲ್ಲ ಹೇಳ್ತಾರೆ, ನನ್ನ ಮಗನ ಅವ್ನು ನಂಬೇಡ, ಇವ್ನು ನಂಬೇಡ ಅಂತ ಹೇಳ್ತಿರ್ತಾರೆ. ಎಸ್ ಓಕೆ, ಕಳ್ಕೊಂಡಿದ್ದು ನಾನಲ್ಲ ಆತ ಅಂತ. ಹಾಗಾಗಿ ಆಗ್ತಿರುತ್ತೆ ಟೈಮ್. ನಾನು ಎಲ್ಲವನ್ನೂ ಪಡ್ಕೊಂಡಿದ್ರೆ ಇಲ್ಲಿಂದನೇ, ಕಳ್ಕೊಂಡ್ರು ಇಲ್ಲಿಂದನೇ. ನಾನು ಹೊರ ಜಗತ್ತಿಗೆ ಒಳ್ಳೆಯವನಾಗಿ ಒಳಗಡೆ ಕೆಟ್ಟವನಾದ್ರೆ ಆತ್ಮಸಾಕ್ಷಿ ಅನ್ನೋದಾಯ್ತಲ್ಲ, ಮನಸ್ಸಾಕ್ಷಿ ಅನ್ನೋದಾಯ್ತಲ್ಲ, ಅದಕ್ಕೆ ನಾನು ಕೆಟ್ಟವನಾದ್ರೆ ಇದು ನಾನು ಒಪ್ಪಬೇಕಾದ್ರೆ ನಾನು ಇವ್ರು ಇದು ಮಾತ್ರ ಅಷ್ಟೇ, ಇನ್ಯಾರು ಅಲ್ಲ. ನಾನು ಹೇಳಿದ್ರೆ ಇದಕ್ಕೆ ದುಡ್ಡು ಮಾಡ್ಬೋದಿತ್ತು, ದುಡ್ಡು ಮಾಡೋಕ್ಕಷ್ಟೇ. ಏನು ಮನೆ ಸೈಟು ಎಷ್ಟು ತಗೊಂಡಿದ್ದೀರಾ? ಯಾಕೆ ಗೊತ್ತಾ, ಯಾವಾಗ ನೋಡಿ ರಾಜಕೀಯ ಸುದ್ದಿಗಳನ್ನೇ ಮಾಡ್ತಾ ಇರ್ತೀರಲ್ಲ. ನನ್ನ ಹೆಂಡ್ತಿದೊಂದು ಗಲಾಟೆ. ನಾನು ಅವ್ರ ಮನೇಲೇ ಇದ್ದೀನಿ, ವೈಫ್ ಮನೇಲೇ ಇದ್ದೀನಿ ನಾನು. ಓಕೆ, ನಿಮ್ಮ ವೈಫ್ ಏನು ವರ್ಕ್ ಮಾಡ್ತಾರಾ? ಅವ್ರನ್ನ ಇಲ್ಲೇ ಆ ಕಂಪ್ನಿ ಆಕೆನೇ ನೋಡ್ಕೊಳ್ಳೋದು. ಆಕೆ ಸಾಫ್ಟ್ವೇರ್ ಇಂಜಿನಿಯರ್, BE MTech, ಅದನ್ನು ಫಿಟ್ ಮಾಡಿ ಈಗ ನಮ್ಮ ಇದನ್ನೇ ನೋಡ್ತಾರೆ. ಒನ್ ಆಫ್ ದ ಡೈರೆಕ್ಟರ್ ಕಂಪ್ನಿಗೆ ಈಗ ಆಕೆ. ಹೇಗೆ ಸರ್ ಮದುವೆ ಎಲ್ಲಿ ಕನೆಕ್ಟ್ ಆಗಿದ್ದು? ಅವರು ಮೀಡಿಯಾ ಫೀಲ್ಡ್ ರಿಲೇಟಿವ್ಸ್. ನನಗೆ ಯಾರು ಹೆಣ್ಣು ಕೊಡ್ತಿದ್ರು, ನನಗೆ ಅಪ್ಪನೂ ಇರಲಿಲ್ಲ ಅಮ್ಮನೂ ಇರಲಿಲ್ಲ ಅಲ್ವಾ. ನಮ್ಮ ರಿಲೇಟಿವಲ್ಲೇ ಆ ಒಂದು ಪ್ರಪೋಸಲ್ ಬಂದಾಗ ನಾವೆಲ್ಲ ಮೊದಲೇ ಗೊತ್ತಿತ್ತಲ್ಲ, ಓಕೆ ಅಂತ ಆದರೂ ಆ ತನಕ ಅವಳು ಜಾಸ್ತಿ ಓದಿದ್ದಾಳೆ, IT ಕಂಪ್ನಿ, ನನಗೆಲ್ಲಪ್ಪ ಅನ್ನೋದು ಒಂದಿತ್ತು ನನಗೆ. ನೀವೇನು ಜಾಸ್ತಿ ಓದಿಲ್ವಾ ಸರ್? ನೀವು ಡಬಲ್ ಡಿಗ್ರಿ ತಗೊಂಡಿದ್ದೀರಲ್ಲ, MBA ಸ್ಟೂಡೆಂಟ್. ದುಡ್ಡು ಬೇಕಲ್ಲ. ಏನಾಯ್ತು ನಮ್ಮ ಅಪ್ಪಂದು? ಅಂದ್ರೆ ಮದುವೆ ಅಂತ ಬಂದಾಗ ಅದೆಲ್ಲ ನೋಡ್ತಾರೆ, ಒಳ್ಳೆ ಸಹಜ. ನೋಡ್ತಾರಲ್ಲ ಈಗ, ಅದೆಲ್ಲವನ್ನ ಮೀರ್ಸಂತದ್ದು ಆಗಿತ್ತು. ಈಗಿಲ್ಲ, ಹುಡುಗ ಒಳ್ಳೆಯವರ ಸಾಕಪ್ಪ, ಹುಡುಗಿ ಒಳ್ಳೆಯವರ ಸಾಕಪ್ಪ ಅಂತ ಬಂದ್ಬಿಟ್ಟೈತೆ. ಈಗ 2ನೇದಾದ್ರೂ ಪರವಾಗಿಲ್ಲ, ಒಳ್ಳೆಯವರಾದ್ರೆ ಸಾಕು, ಒಳ್ಳೆ ಮೊದಲನೇದು. ಈಗ ಹಂಗಿದೆ. ನಾವೆಲ್ಲ ಹೇಳಿದ್ನಲ್ಲ, ನಮ್ಮ ಮದುವೆ ಆಗಿ ಒಂದು 8 ವರ್ಷ, 2018 ಮದುವೆ ಆಗಿದ್ದು. ಆ ಥರ ನಮ್ಗಷ್ಟೇ. ಹೆಣ್ಣು ಕೊಟ್ಟರೆ ಹೆಣ್ಣು ಯಾರು? ಈಗ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ, ಇತ್ಲ ಕಡೆ ಮನೆ ಕಡೆ ಯಾರೂ ಇಲ್ಲ, ಯಾರು ಕೊಟ್ಬಿಡ್ತಾರೆ ಹೆಣ್ಣ? ಆ ಟೈಮಲ್ಲಿ ನಮ್ಮ ಅತ್ತೆ ಮಾವ, ನಮ್ಮ ಸೋದ್ರ ಮಾವ, ನೋಡೋರು ಇಲ್ಲ, ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಇವರೆಲ್ಲ ಇದ್ದಾರೆ. ನನ್ನ ಮನೇಲಿ ಅಂತ ಝೀರೋ, ನನ್ನ ಮನೇಲಿ ಅಂತ ಝೀರೋ. ಸೊ ಹಾಗಾಗಿ ನಮ್ಮ ಅಕ್ಕ ಬಾವ, ನಮ್ಮ ಅತ್ತೆ ಮಾವ, ನಮ್ಮ ಸೋದ್ರ, ಒಬ್ಬ ಮಗ, 2 ಹೆಣ್ಮಕ್ಳು. ಸ್ವಂತ ನಮ್ಮ ಸೋದ್ರ ಮಾವನ್ನ
ನಮ್ಮ ಅತ್ತೆ ತಂಗಿ ಮಗಳೇ, ರಿಲೇಟಿವ್. ಹಾಗಾದ್ರೆ ಒಬ್ಬ ಮಗ ಇಬ್ರು ಹೆಣ್ಮಕ್ಳು ಅಂತ ಹೇಳಿದ್ರೆ ತಂಗಿರ ಅಕ್ಕ ತಂಗಿರ ಮದುವೆ ಮಾಡಬೇಕು ಅಥವಾ ನಿಮ್ಮ ತಂದೆ ತಾಯಿಗಳು ಎಕ್ಸ್ಪರ್ಟ್ ಹಾಕಿಂತ ಮುಂಚೆನೇ ಮದುವೆ ಆಗಿತ್ತಾ ಅಥವಾ ನೀವೇ ಮದುವೆ ಮಾಡಿದ್ದ, ಹೇಗೆ ಸರ್? ಒಬ್ರದ್ದು ಮೊದಲೇ ಆಯ್ತು 2003. 2008 ನಮ್ಮ ಇನ್ನೊಬ್ಬ ಅಕ್ಕ ಆಕೆನೇ ಮದುವೆ ಮಾಡ್ಕೊಂಡ್ಳು. ಆ ಮದುವೆ ಆದ ಕಾರಣ ಅವತ್ತು ನಮ್ಮ ತಾಯಿ ಸೂಸೈಡ್ ಮಾಡ್ಕೊಂಡು ತೀರ್ಕೊಂಡ್ರು. ಹಳ್ಳಿ ಎಲ್ಲ ಪಾಪ ತುಂಬ ಜನ ಏನೇನೋ ಮಾತಾಡಿರ್ತಾರೆ. ಅದನ್ನ ಹೇಳಿದ್ರು, ಹಠ ಛಲ ಇವೆಲ್ಲ ಬದುಕ್ತಂತ ದುರಂತ ಜನಗಳು. ಇವತ್ತು ನಮ್ಮ ತಂದೆ ತಾಯಿ ಇದ್ರೆ ನಾನು ಭಾಳ ಖುಷಿ ಪಟ್ಟಿರೋದು. ಸಿಕ್ಕಾಪಟ್ಟೆ ಖುಷಿ ಪಡೋರು ಅಂತ ನಾವೇನು ದೊಡ್ಡ ಏನೋ ಇದು ಮಾಡಲಿಲ್ಲ. ನಮ್ಮ ತಂದೆ ನಮ್ಮ ತಾಯಿ, ನಾನು ಆಗಲಿಲ್ಲ, ನಮ್ಮ ತಾಯಿ ಒಂದು ಮನೇಲಿ ಕೆಲಸ ಮಾಡಿದ್ದಾರೆ, ತಂದೆ ಸೆಕ್ಯೂರಿಟಿ ಗಾರ್ಡಾಗಿ ಕೆಲಸ ಮಾಡಿದ್ದಾರೆ, ನಮ್ಮನ್ನು ಸಾಕಿದ್ದಾರೆ, ಕೂಲಿ ನಾಲಿ ಮಾಡಿ ಸಾಕಿದ್ದಾರೆ. ಒಪ್ಪತ್ತಿಗೆ ಕೂಲಿಗೋರ 12 ರೂಪಾಯಿ ಕೊಡ್ತಿದ್ರು ಅವತ್ತಿಗೆ, ಗಂಡಾಳಿಗೆ 50 ರೂಪಾಯಿ ಕೊಡೋರು ಅವತ್ತೆ. ಇದೆಲ್ಲ ಜರ್ನಿ ಇವತ್ತು ಅಂದರೆ ನಾನು ಮಿಸ್ ಮಾಡಿಕೊಂಡ್ರೆ ನಮ್ಮ ಅಪ್ಪ ಅಮ್ಮನ್ನ. ನಮ್ಮ ತಂದೆ ತಾಯಿ ಬದುಕಿರ್ಬೇಕಾಗಿತ್ತು ಇವತ್ತು ಅನ್ನೋದು ಒಂದು ಕೋರಿಗಿದೆ. ಯಾಕೆಂದರೆ ಏನು ನೋಡಿದವರಲ್ಲ ಅವರು, ಏನು ಅನುಭವಿಸ್ತಾರಲ್ಲ, ಕಣ್ಣೀರಲ್ಲಿ ಕೈ ತೊಳೆದಂಥ ದಿನಗಳು. ನಮ್ಮ ತಾಯಿ ಭಾಳ ಸ್ಟ್ರಾಂಗ್, ಅದರ ಮಾನ ಮರ್ಯಾದೆಗೆ ಅಂಜೋರು. ಯಾರೋ ಮಗಳು ಯಾರೋ ಮದುವೆ ಆಗ್ಬಿಡ್ಲಲ್ಲ, ನಮ್ಮ ಮಾತು ಕೇಳಿಲ್ವಲ್ಲ ಅನ್ನೋದಿದು. ಯಾಕೆ ನಮ್ಮ ಮಕ್ಕಳು ಹಂಗಲ್ಲ ಅನ್ನೋ ಹಠದಲ್ಲಿ ಬದುಕಿರ್ತಾರೆ, ಮಾತಾಡಿರ್ತಾರೆ. ಅದೆಲ್ಲ ಒಂದಿದು ದೊಡ್ಡ ಸ್ಟೋರಿ ಅವೆಲ್ಲ. ಹಾಗಾಗಿ ಅಂದರೆ ಅವಾಗ ಟೈಮಲ್ಲಿ ನಿಮ್ಗೆ ತುಂಬ ಸ್ಟ್ರಗಲ್ ಇತ್ತು. ಹೇಳಲ್ಲ, ನಮ್ಮ ತಾಯಿ ಸತ್ತಾಗ ನಾನು ಡಿಪ್ರೆಷನ್ಗೆ ಹೋಗಿದ್ದೆ. ಎಲ್ಲ ಹೇಳೋದಲ್ಲ, ಇವತ್ತು ಮಕ್ಕಳಲ್ಲೇ ಭವಿಷ್ಯ ಕಂಡವರು, ಮಕ್ಕಳಿಗೋಸ್ಕರ ಬದುಕ್ತೋರು, ಮಕ್ಕಳಿಗೋಸ್ಕರ ಸರ್ವಸ್ವವನ್ನು ದಾರಿ ಎಳೆದವರು. ನಮ್ದು ಯಾವ ಇದು ಪುಡ್ಕೋಸಿ ಕಷ್ಟ ಇವೆಲ್ಲ ನಮ್ಮದು. ಅವ್ರು ಪಟ್ಟಂಥ ಪಾಡು ಕಷ್ಟ ಇದೆಯಲ್ಲ ಅದು ಬೇರೆ ಅದು. ಹಾಗಾಗಿ ಆ ಜರ್ನಿಗಳಿದೆಯಲ್ಲ ಅವೆಲ್ಲ ನಾವು ನಮ್ಗೆ ಇದಾಗೋದು. ಇವತ್ತು ನಮ್ಮ ಜನ್ರೇಷನ್ ನೋಡ್ತಿದ್ರೆ ಕಷ್ಟ ನಷ್ಟ ನೋಡ್ಬೇಕು ಮಕ್ಕಳು. ಕಷ್ಟ ನಷ್ಟ ನೋಡಿದ್ರೆ ಮಾತ್ರ ಏನಾದ್ರು ಜೀವನದಲ್ಲಿ ಸಾಧ್ಯ. ಕಷ್ಟ ನಷ್ಟ ನೋಡಿಲ್ಲ ಅಂದ್ರೆ ಏನೂ ಆಗಲ್ಲ ಅನ್ನೋದೇ. ಅವ್ರಿಗೆ ಕಷ್ಟ ನಷ್ಟ ನೋಡಬೇಕು. ಮುಂದೆ ಅವರಿಗೆ ಕಷ್ಟ ನಷ್ಟ ಆಗೋದು. ಇಲ್ಲಿ ಮುಂದೆ ಫುಡ್ ಇಟ್ಟಿದ್ರು ತಗೊಂಡು ತಿನ್ನೋಕೆ ಗೊತ್ತಿಲ್ಲ ಅಂದರೆ ಏನರ್ಥ? ಈಗ ನಮ್ಮ ಈ ಜನ್ರೇಷನ್ ಅಷ್ಟೇ ಮೊಬೈಲ್ ಇಲ್ಲದ ಕಾಲ ನೋಡಿದ್ದೀವಿ. ಊರಲ್ಲಿ ಒಂದೇ ಟಿ ವಿ ಇದ್ದು ಮನೆಗೆ ಬೇರೆ ಮನೆಗೆ ಹೋಗಿ ಟಿ ವಿ ನೋಡಿದಂಥ ದಿನಗಳನ್ನೂ ನೋಡಿದ್ದೀವಿ. ಎಲ್ಲರೂ ನೋಡಿದ ನಾವೆಂಥ ಸೌಭಾಗ್ಯವಂತರು, ಎಲ್ಲವನ್ನು ಕಂಡವರು. ಈಗ ಹುಡ್ತಾ ಇರೋರು ಆಫ್ಟರ್ 2002, 2005 ಆದಮೇಲೆ ಇರೋರಿಗೆ ಅವು ಯಾವ ಕಷ್ಟ ನಷ್ಟ ಗೊತ್ತಿಲ್ಲ. ಬಾಂಧವ್ಯಗಳ ಬಗ್ಗೆ ಅಷ್ಟು ನಮ್ಮಷ್ಟು ಗಾಢವಾಗಿಲ್ಲ. ಈ ಬೇಸಿಗೆ ರಜಕ್ಕೆ ಹೋಗಿ ನಾವು ಮುಂದಿನ ಬೇಸಿಗೆ ರಜಕ್ಕೆ ಬರ್ತೀವಿ ಅಂತ ಹೇಳಿದ್ರೆ ನೆಕ್ಸ್ಟ್ ಬೇಸಿಗೆ ರಜಕ್ಕೆ ಹೋಗ್ತಿದ್ವಿ. ಆ 4 ಆಣೆದು 8 ಆಣೆದು ಕಾರ್ಡ್ನ ಪೋಸ್ಟ್ ಕಾರ್ಡ್ನ ಬರೆದ್ಬಿಟ್ಟು ಕಳಿಸ್ತಿದ್ವಿ. ಗ್ರೀಟಿಂಗ್ ಕಾರ್ಡ್ಗಳನ್ನ ಕಳಿಸ್ತಿದ್ವಿ. ಆ ದಿನಗಳಿರೋದು ಸಂಗೆ ಅವತ್ತೆಲ್ಲ. ಇವತ್ತು ಬಂದು ನಾನು ಕೂತೇನೋ ಮಾತಾಡ್ತಿದ್ದೀನಿ, ಇವತ್ತು ಹಂತಕ್ಕಿದ್ದೀವಿ ಅಂದರೆ ನನ್ನ ಕಷ್ಟದ ದಿನಗಳಷ್ಟಿದೆ. ಹೇಳೋದಲ್ಲ, ಕೆಲವು ಕಷ್ಟದ ಮೂಟೆಗಳಿರೋ ನನ್ನ ಲೋಡ್ ಗಟ್ಟಲೆ ಐತೆ ನಮ್ಮದು ಅಂತ ಎಲ್ಲ ಅನುಭವಿಸಿದ್ದೀವಿ.